ಓಂ ಸಾಯಿರಾಮ್. ಹಾಯ್ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬಕ್ಕೆ ರೊಟ್ಟಿ ಜೊತೆ ನಾವು ಶೇಂಗಾ ಪುಡಿ ಮತ್ತು ಎಳ್ಳು ಪುಡಿ ಮಾಡ್ತೀವಿ. ಸೊ ಅದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದು 250 ಗ್ರಾಮ್ ಇಡ್ಸುತ್ತೆ ಒಂದು ಲೋಟ. ನಾ 2 ಲೋಟ ಶೇಂಗಾ, 1 ಲೋಟ ಬೆಲ್ಲ ತೊಗೊಂಡಿದ್ದೀನಿ. ಸೊ 1 ಲೋಟ ಶೇಂಗಾ ಮತ್ತು ಬೆಲ್ಲನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಉಳಿಸ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಫುಲ್ ನುಣ್ಣಗೆ ಹಾಕ್ಬಾರ್ದು, ತರಿ ತರಿ ಇರಬೇಕು. ನೆಕ್ಸ್ಟು ಎಳ್ಳು ಮತ್ತು ಬೆಲ್ಲ, ಎಳ್ಳು ಪುಡಿ ಮಾಡ್ತಾಯಿದ್ದೀನಿ. ಎಳ್ಳನ್ನ ಚೆನ್ನಾಗಿ ಹುರ್ಕೋಬೇಕು, ಚಟಪಟ ಅಂತ ಸಿಡಿಯುತ್ತೆ ಅಷ್ಟೇ. ಮೀಡಿಯಮ್ ಉರಿಯಲ್ಲೇ ಉರಿಬೇಕು, ಎಳ್ಳು ಬೇಗ ಸಿದೋಗ್ಬಿಡುತ್ತೆ. ಚಟಪಟ ಅಂತ ಸಿಡಿದ ತಕ್ಷಣ ಅದರದ್ದು ಸ್ಮೆಲ್ ಅಲ್ಲೇ ಘಮ ಘಮ ಅಂತ ಬರ್ತಿರುತ್ತೆ ಹುರಿದಿರೋದು. ಅದನ್ನು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೇಮ್ ಇದು ಅಷ್ಟೇ, ತುಂಬ ನುಣ್ಣಗೆ ಹಾಕ್ಕೋಬಾರ್ದು, ತರಿ ತರಿ ಇರಬೇಕು. ಇವೆರಡೂ ಸಜ್ಜೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.